ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅನುಷಾ ನಾಗೇಶ್. ಭಾನುವಾರದಿಂದ ಮಂಗಳವಾರ ಕಂಟಿನ್ಯೂ ಲಾಗ್ ಐತೆ. ಇದು ತುಂಬ ಬೇಜಾರು ಮಾಡ್ಕೋತೀರಂತ ನನಗೆ ಗೊತ್ತು. ಆದಷ್ಟು ಟ್ರೈ ಮಾಡ್ತೀನಿ, ಯಾಕೆಂತಂದರೆ ನನಗೆ ಮಗು ಇರೋ ಕಾರಣದಿಂದ ನನಗೆ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಟ್ರೈ ಮಾಡ್ತೀನಿ. ನನ್ನ ಪ್ರಯತ್ನ ಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗದ್ದೆಗೆ ಹೋಗಿದ್ದ ಇವನು ನನ್ನ ಮಗ ಮತ್ತು ನನ್ನ ತಮ್ಮ ಅವರು, ನಮ್ಮ ಚಿಕ್ಕಪ್ಪನ ಮಗ. ಎಮ್ಮೆ ತುಂಬ ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು ಎಮ್ಮೆ ತೊಳಿತಿದ್ದ. ನಾನು ಅದು ವೀಡಿಯೋ ಮಾಡ್ಕೋತಿದ್ದೆ. ಅವನು ವೀಡಿಯೋ ಮಾಡ್ಕೋತಾ ಇದೆಯಾ ಅಂತ ಕೇಳ್ದೆ. ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ. ಆ ಎಮ್ಮೆ ಬಿಸಿಲಿಗೆ ಅಳ್ತಾ ಇತ್ತು. ಅದಕ್ಕೆ ಅವನಿಗೆ ಎಮ್ಮೆ ಕರುಗಳು ಅಂದರೆ ಜಾಸ್ತಿ ಇಷ್ಟ ಅವನಿಗೆ, ನನ್ನ ತಮ್ಮಂಗೆ. ಅದಕ್ಕೋಸ್ಕರ ಅಯ್ಯೋ ಅಳ್ತಾ ಇತ್ತಲ್ಲ ಬಾ ಅಂತಂದ್ಬಿಟ್ಟು ಕುತ್ಕೊ ನೀನು ಅನುಷಾ, ನಾನು ಎಮ್ಮೆ ತೊಳ್ಕೊತೀನಿ ಅಂತ ಅಂದ. ತೊಳ್ಕೊ ಅಂತಂದ್ಬಿಟ್ಟು ಇದು ಮಾಡಿದೆ. ನನ್ನ ಮಗ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಸ್ವಲ್ಪ ತೀಟೆ ಕೋಟ್ಲೆಗಳೆಲ್ಲ ಆಡ್ತಿದ್ದ. ಆನೆ ಮೇಲೆ ಕುಣಿಸು ನನಗೆ ಅಂತ ಹಠ ಮಾಡ್ತಿದ್ದ. ಅಂತ ಕುಣಿಸ್ದೆ. ಅಯ್ಯೋ ಒಸಿ ಮಾತಾಡಲಿಲ್ಲ. ಅಮ್ಮ ಇದೇನಮ್ಮ ಮಗು, ಇದು ಹೋಗುತ್ತಾ ಮುಂದೆ? ಎಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ. ಈಗಿನ ಮಕ್ಕಳಿಗೆ ಪ್ರಶ್ನೆ ಒಸಿ ಅಲ್ಲ, ನಾವೇ ಬ್ಲ್ಯಾಂಕ್ ಆಗೋಗ್ತೀವಿ. ಇಷ್ಟೊಂದು ಕ್ವಶನ್ ಆನ್ಸರ್ ಇದ್ದದಂತ. ಇದು ನಮ್ಮ ಚಿಕ್ಕಪ್ಪನ ಮಗ ಅಂತಂದಲ್ಲ, ಎಮ್ಮೆ ತೊಳಿತಿದ್ನಲ್ಲ, ಅದು ಅವ್ರ ಮನೆ ಕಟ್ತಾ ಇರೋದು. ಅದು ವೀಡಿಯೋನ ಮನೆ ಕಟ್ಟ ಮೇಲೆ ಕ್ಲಿಯರಾಗಿ ವೀಡಿಯೋ ತೋರಿಸ್ತೀನಿ. ಇವನು ಎಮ್ಮೆ ಕಟ್ಟಾಕ್ಬಿಟ್ಟು ಮಾಡ್ತಿದ್ದೆ. ಇದು ನಮ್ಮ ಗದ್ದೆ. ನಮ್ಮಮ್ಮ ಅವರು ರಾಗಿ ಹಾಕಿ ಅವರೆಕಾಯಿ ತೆಂಗಿನಕಾಯಿ ಎಲ್ಲ ಹಾಕಿದ್ದಾರೆ. ಆ ಕಡೆ ಸೈಡ್ ಟೊಮೊಟೊ ಹಾಕಿದ್ದಾರೆ. ಅದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಇದು ತ್ಯಾವ ಜಾಸ್ತಿ ಇತ್ತು, ಬೇಡ ಅಂದ್ಕೊಂಡು ಸುಮ್ಮನೆ ಆದೆ. ನನ್ನ ಮಗ ಏನೇನೋ ಮಾಡ್ತಾಯಿದ್ದೇನೆ ತೀಟೆಗಳು ಜಾಸ್ತಿ. ಅಮ್ಮ ನಾನು ಸೊಪ್ಪು ಕುಯ್ಕೋತೀನಿ ಅಮ್ಮ, ನಾನು ಅಡುಗೆ ಮಾಡಬೇಕು. ಅವ್ನಿಗೆ ಎಷ್ಟು ಬುದ್ಧಿ ಬಂದುಬಿಟ್ಟೈತೆ ಅಂದರೆ ನಾನು ಸೊಪ್ಪು ತಗೋಬೇಕು ಅನ್ನೋದು ಬುದ್ಧಿ ಬಂದುಬಿಟ್ಟೈತೆ. ಇಲ್ಲಿ ನನ್ನ ತಮ್ಮ ಅದು ಎಮ್ಮೆ ಕರು ಐತಲ್ಲ, ಆ ಕರುಗೆ ತುಂಬ ದೆಗೆ ಆಗುತ್ತೆ, ಇದು ಬಿಸಿಲು ಜಾಸ್ತಿ ಅಂತ ಅಂದ್ಬಿಟ್ಟು ಅಲ್ಲೇ ನೀರಿತ್ತು, ನೀರಲ್ಲಿ ಕುಣಿಸ್ಬಿಟ್ಟ. ಪಾಪ ಅದು ಎಮ್ಮೆ ತಣ್ಣಗಾಯ್ತೇನೋ ಅಲ್ಲೇ ಕುತ್ಕೋತು. ತುಂಬ ಚೆನ್ನಾಗಿತ್ತು. ಅಲ್ಲಿ ವಾತಾವರಣ ತುಂಬ ಇಷ್ಟ ಆಯಿತು ನನಗೆ. ಹೋಗೋಕ್ಕೆಲ್ಲ ಇಷ್ಟ. ಅಲ್ಲಿ ತುಂಬ ತಂಪಿದೆ ನಮ್ಮ ದೇವಸ್ಥಾನದವು, ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನನ್ನ ತಮ್ಮ ಹುಲ್ಲು ಹಾಕ್ತೀನಿ ಇರು ಅಂತಂದ. ಹುಲ್ಲು ಹಾಕ್ಬಿಟ್ಟು ಪಾಪ ತುಂಬ ಕೆಲಸ ಮಾಡ್ತಾನೆ ಅವನೇನೆ. ಅವ್ರ ಅಪ್ಪಗಿಂತ ಜಾಸ್ತಿ ಕೆಲಸ ಮಾಡೋದು. ಅಮ್ಮ ನಾನು ಎಳ್ನೀರು ಕುಡಿಬೇಕು ಕಣಮ್ಮ ಅಂತಂದೆ. ಅದು ಗಲೀಜು ಕಣೋ ಅಂತ ಬೈದ್ರು. ನನಗೆ ಎಳ್ನೀರು ಬೇಕಮ್ಮ ಅಂತಂತಾನೆ. ನೋಡಿ ಹಂಗೆ ನೋಡಿ ಅವನು ಕೊತ್ತಂಬರಿ ಸೊಪ್ಪು ನಾನು ಚಿತ್ರಾನ್ನಕ್ಕೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹುಳಿ ಸಾಂಬಾರು ಮಾಡಿ, ಏನು ಸಾಂಬಾರು ಮಾಡಿ? ಚಿತ್ರಾನ್ನ ಮಾಡ್ತೀಯಾ? ಚೆನ್ನಾಗಿ ಮಾಡಕ್ಕೆ ಬರುತ್ತಾ? ಹೆಂಗೆ ಮಾಡೋದು? ಕಲ್ತ್ಕೊಬಿಟ್ಟಿದ್ಯಾ ಬಿಡು ಮತ್ತೆ. ಹಾಂ, ನೋಡ್ದ ಅಲ್ತವ ತಾತ ಮನೆ ನೋಡ್ದ ನೀನು? ಸ್ಲಿಪ್ಪರ್ ಯಾರು ಹಾಕೋತಾರೆ? ಗದ್ದೆಯಿಂದ ಹೊರಟು ಇವಾಗ ನಮ್ಮ ಅತ್ತೆ ಮನೆಗೆ ಬಂದು, ಅಲ್ಲೇ ನಮ್ಮ ಅತ್ತೆ ಮನೆ. ಇಲ್ಲಿ ಬಂದು ಅವ್ನು ಸ್ವಲ್ಪ ಮಗು ಇತ್ತಲ್ಲ ಆಟ ಆಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಮನೆಗೆ ಬಂದಮೇಲೆ ತಾತಂದು ಮೊಮ್ಮಗೊಂದು ಆಟ, ತೀಟೆಗಳ ಆಟ. ಇವನು ಗನ್ ತಗೊಂಡು ಶೂಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಫೈಟಿಂಗ್ ನಡೀತಾಯಿತ್ತು. ನಾವು ಅದನ್ನ ವೀಡಿಯೋ ಮಾಡ್ಕೊತಿದ್ದೆ. ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ನನಗೆ. ಆಮೇಲೆ ಅವನಿಗೆ ಬೇಗ ಅಳು ಬಂದುಬಿಡುತ್ತೆ, ನನ್ನ ಮಗುಗೆ ನನ್ನ ಥರನೇ ಬೇಗ ಅಳು ಬಂದುಬಿಡುತ್ತೆ. ಆಮೇಲೆ ನಂದು ಸ್ನಾನ ಆಯಿತು. ಭಾನುವಾರ ಅಮ್ಮವರು ಓಂ ಶಕ್ತಿಗೆ ಹೋಗಿದ್ದರು. ಸಂಕ್ರಾಂತಿ ಗಂಟ ದೀಪ ಹಚ್ಚಬೇಕು, ಸ್ನಾನ ಮಾಡ್ಕೋಬೇಕು ಅಂತ ಹೇಳಿದ್ದು. ಅದಕ್ಕೆ ಅಮ್ಮ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು, ಕೆಲಸಗಳು ಜಾಸ್ತಿ ಅವ್ರಿಗೆ ಅಂತ ಅಂದ್ಬಿಟ್ಟು ನಾನೇ ದೀಪ ಹಚ್ಚಿ ನಾನೇ ಎಲ್ಲ ಮಾಡ್ಕೋತಿದ್ದೆ. ನಾನು ವೀಡಿಯೋ ಮಾಡ್ತಿದ್ದೆ. ನನಗೆ ಒಂಥರ ಮುಜುಗರ ಆಗ್ತಾಯಿತ್ತು. ಆದರೂ ನಾನು ಮಾಡಲೇಬೇಕು, ನಾನು ಪ್ರಯತ್ನ ಪಡಲೇಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿದೆ. ನನಗೆ 7th ಮಂತ್ಸ್ ಕಂಪ್ಲೀಟ್ ಆಗಿ 8th ಮಂತ್ಗೆ ಇದು ನಡೀತೈತೆ. ನನಗೆ ತುಂಬ ಖುಷಿ ಆಗ್ತೈತೆ, ಆದರೆ ಭಯ ಅನ್ನೋದು ತುಂಬ ಇದೆ ನನಗೆ. ಏನು ಮಾಡೋಕ್ಕಾಗಲ್ಲ. ಆದಷ್ಟು ಹುಷಾರಾಗಿ ಬರಲಿ ಅಂತ ನಾನು ಹಾರೈಸ್ಕೊತೀನಿ. ತುಂಬ ಹುಷಾರಾಗಿ ಬರಬೇಕು ಅಂತ. ತುಂಬ ಧೂಳಾಗಿತ್ತು, ಅದಕ್ಕೆ ಕ್ಲೀನ್ ಮಾಡ್ಕೋತಿದ್ದೆ. ತುಂಬ ರೋಡು ಸರಿಯಾಗಿ ಮಾಡಲಿಲ್ಲ ಅನ್ನೋ ಕಾರಣದಿಂದ ತುಂಬ ಧೂಳಾಗಿದೆ. ಹಂಗೆ ಫೋಟೋನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಎಲ್ಲ ಹಳೆ ಹೂವು ಎಲ್ಲ ತೆಗೆದ್ಬಿಟ್ಟು
ಮಾಮೂಲಿ ಹೊಸ ಹೂವು ಹಾಕ್ತೆ. ಆಮೇಲೆ ಆಚೆ ಕಡೆ ಎಲ್ಲ ತೊಳೆದು ರಂಗೋಲಿ ಹಾಕ್ತೆ. ನೋಡಿ ರೋಡಿನ ಕತೆ ಇದೇನೇ ಇರೋದು. ರೋಡು ಒಂಚೂರು ರೆಡಿ ಮಾಡಿಲ್ಲ. ಆಮೇಲೆ ಪೂಜೆ ಮಾಡಿಬಿಟ್ಟು ಕೈ ಮುಕ್ಕೊಂಡೆ. ಸ್ವಲ್ಪ ನೆಮ್ಮದಿ ಅನಿಸ್ತು, ಆರಾಮಾಗಿದ್ದೆ. ಇದು ಮಂಗಳವಾರದ ವ್ಲಾಗ್. ಇದು ನೋಡ್ತಿದ್ರೆ ನಾನು ಮಧ್ಯಾಹ್ನ ಟೈಮಿಂದ ವ್ಲಾಗ್ ಮಾಡಿದೆ. ಆಮೇಲೆ ನಮಗೆ ರೊಟ್ಟಿ ಮಾಡ್ಕೊಳ್ಳೋಣ ಅನಿಸ್ತು, ಅದಕ್ಕೆ ರೊಟ್ಟಿ ಮಾಡಿಕೊಂಡು ಸ್ವಲ್ಪ ನನ್ನ ಮಗನ ಜೊತೆ ಆಟ ಆಡಿಕೊಂಡು ತೀಟೆ ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ಜೋಡಿಸ್ಕೋತಿದ್ದೆ. ಪಾತ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದು ಹಂಗೆ ಜೋಡಿಸ್ಕೊಂಡೆ. ಅಮ್ಮ ಎಲ್ಲ ಬೆಳಗ್ಬಿಟ್ಟು ಹೋಗಿದ್ರು, ಪಾತ್ರೆ ಜೋಡಿಸ್ಕೊಂಡೆ. ಇನ್ನು ಮಿಕ್ಕಿದ ಕೆಲಸ ಮಾಮೂಲಿ ನನ್ನ ಮಗನ ಜೊತೆನೇ ಆಯಿತು. ಅವತ್ತು ನಾನು ಕ್ಲಿಯರಾಗಿ ನಾನು ವೀಡಿಯೋ ಶೇರ್ ಮಾಡ್ಕೊಳ್ಳೋಣ, ಅವರೆಕಾಳು ನಾವು ಹೆಂಗಿದೆ ಏನು ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ, ನಾವೇನೇನೇನು ಬೆಳೆದಿದ್ದೀವಿ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಬರೋಣ ಅಂತ ಗದ್ದೆಗೆ ಹೋಗೋದ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮಮ್ಮ ಮಧ್ಯದಲ್ಲೇ ಬಂದುಬಿಟ್ಟಿದ್ರು. ಅದಕ್ಕೆ ನಮ್ಮಪ್ಪ ವಾಪಸ್ ಹಿಂದೆನೇ ಕರ್ಕೊಬಂದರು. ಆಮೇಲೆ ಇನ್ನೇನಿತ್ತು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡೆ. ನನ್ನ ಮಗಂಗೆ ರೊಟ್ಟಿ ಹಾಕ್ಕೊಟ್ಬಿಟ್ಟು ಅವನು ಟಿ ವಿ ನೋಡಿಕೊಂಡು, ಅವನಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ, ಪ್ರಾಣಿ ನೋಡಿಕೊಂಡು ತಿಂತಿದ್ದ. ಆಮೇಲೆ ನಾನು ರೊಟ್ಟಿ ಹಾಕ್ಕೊಂಡು ನಾನು ತುಪ್ಪ ಮತ್ತು ಚಟ್ನಿ ಹಾಕ್ಕೊಂಡು ತಿಂದಾದ್ಮೇಲೆ ಕಾಫಿ ಮಾಡಿಕೊಂಡೆ. ಅವ್ನಿಗೆ ಹಾಲು ಕೊಟ್ಟೆ, ನಾನು ಕಾಫಿ ಕುಡಿದೆ. ಆಮೇಲೆ ತುಂಟಾಟ ಸ್ಟಾರ್ಟ್ ಆಯಿತು. ಪೊಲೀಸರು ಅಂಗಡಿಗಳಲ್ಲಿ ನಕಲಿ QR ಕೋಡ್ ಖದೀಮರನ್ನ ಬಂಧಿಸಿದ್ದಾರೆ. ಅಮ್ಮ ಅವರೆಕಾಯಿ ಬಿಡಿಸಿರು ಅಂತಂದರು, ಬಿಡಿಸ್ದೆ. ಆಮೇಲೆ ಸಂಜೆ ಮೇಲೆ ಸೊಪ್ಪು ತಂದಿದ್ರು, ಸೊಪ್ಪು ಎಲ್ಲ ಬಿಡಿಸ್ತಿದ್ದೆ. ಗುಡ್ ನೈಟ್. ಮಂಗಳವಾರದ ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಈ ಥರ ಹೂವು ಕಟ್ಟಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ. ಮಂದಕ್ಕೆ ಅಂದ್ರು ಹೂವು ಕಟ್ಕೋತಿದ್ದೆ. ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಆ ಕಡೆ ಮಗ ಏನು ಮಾಡ್ತಿದ್ದೆ, ನೀವು ಅದೇ ಥರ ಟ್ರೈನ್ ಮಾಡಿ. ಮಂಗಳವಾರ ಸಂಕ್ರಾಂತಿ ಹಬ್ಬ ಅಲ್ವಾ, ನಮ್ಮ ದೇವಸ್ಥಾನದಲ್ಲಿ ಇದಿತ್ತು ಪೂಜೆ, ಸಂಕ್ರಾಂತಿ ಹಬ್ಬದ ಅಂದ್ರೆ ಪ್ರಸಾದ ಮಾಡಿದ್ರು. ಬೆಳಿಗ್ಗೆನೆ ತಿಂತಾ ಇದ್ದೆ. ಪೂಜೆ ಮಾಡ್ಕೊಂಡು ಪ್ರಸಾದ ಅಲ್ಲಿ ಹೆಂಗ್ ತಿಂತೈತೆ ಅಂದ್ರೆ ಅದೇ ನಮ್ಮ ಚಿಕ್ಕಪ್ಪನೇ ಪೂಜೆ ಮಾಡೋದು. ಅದು ನಮ್ಮ ಮನೇಲಿ ಒಬ್ರು ಇದ್ರು, ಅವರು ಹೆಬ್ಬಾಡಿ ಕೊಟ್ಟೆ, ಪ್ರಸಾದ ತಿಂತಿದ್ದ. ಆಮೇಲೆ ನಾನು ಸ್ವಲ್ಪ ತಿಂದು, ಅವನು ಸ್ವಲ್ಪ ತಿಂದ. ಇದ್ರಲ್ಲೇ ತುಂಬ ಇಷ್ಟ, ಅವನೇ ಆರಾಮಾಗಿ ತಿಂತಿದ್ದ. ಆಮೇಲೆ ತಿನ್ನು, ತಟ್ಟೆ ತುಂಬ ಇದೆ, ಬಿಡ್ಕೊತಿರ್ಗ ಅಂತಂದರು. ತರಕಾರಿ ಸಾಂಬಾರು ಮಾಡಬೇಕು ಅಂತಂದರು. ಅದಕ್ಕೋಸ್ಕರ ಅವರೆಕಾಯಿ ಎಲ್ಲ ಬಿಡಿಸ್ಕೊಂಡೆ. ಅದು ನನಗೆ ಹೇಳಿದ್ರು, ಸಾಂಬಾರು ಮಾಡಿಬಿಡು, ನನ್ನ ಕೆಲಸ ಐತೆ ಅಂತಂದರು. ಅನ್ಕೊಂಡು ಸುಮ್ಮನಾದೆ. ಆಮೇಲೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಸ್ನಾನ ಮಾಡಿಕೊಂಡೆ. ಆಮೇಲೆ ತರಕಾರಿಯವರು ಮನೆ ಮುಂದೆನೇ ಬಂದಿದ್ದು, ತರಕಾರಿ ಎಲ್ಲ ತೊಗೊಂಡೆ. ಆಮೇಲೆ ನಾನು ವೇರ್ ಮಾಡಿದ್ದು, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಇಲ್ಲಿ ನನ್ನ ತಮ್ಮ ಎಲ್ಲದಕ್ಕೂ ಅವನು ತುಂಬ ಪ್ರಾಣಿಗಳಿಗೆ ಜಾಸ್ತಿ ಬೆಲೆ ಕೊಡ್ತಾನೆ. ಇದು ನಮ್ಮ ಮಾವಂದಿದು ಎಮ್ಮೆ, ಅವನಿಗೆ ತುಂಬ ಇಷ್ಟ. ಹಂಗೆಲ್ಲ ಆಡು ಕುರಿ ಭೇದ ಭಾವ ಮಾಡಲ್ಲ, ಅವ್ರದ್ದು ಇದು ಅವ್ರದ್ದು ಅಂತ ಭೇದ ಭಾವ ಮಾಡಲ್ಲ. ಇದು ನಮ್ಮ ಮಾವಂದು ಎಮ್ಮೆ, ಅವ್ರದ್ದೆಲ್ಲ ಬಣ್ಣ ಎಲ್ಲ ಬೆಳೀತಿದ್ದ. ಕುರಿಗಳಿಗೂ ಸುದಾ ಎಮ್ಮೆಗೆ ಕುರಿಗೆ ಆಮೇಲೆ ದನಕ್ಕೆ ಎಲ್ಲ ಬಣ್ಣ ಹಾಕಿ ಇದು ಮಾಡಿದ್ದ. ಆಮೇಲೆ ಬಲೂನ್ಸ್ ಎಲ್ಲ ಕಟ್ ಮಾಡಿದ್ದ. ಆಮೇಲೆ ಹೋಗೋ ಟೈಮಲ್ಲಿ ದನ ಕಿಚ್ಚಿಸೋ ಟೈಮಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಬಲೂನ್ ಎಲ್ಲ ಊದಿ ಮಡಗಿದ್ದ. ನನ್ನ ಮಗ ಅಲ್ಲೇ ಕೂತಿದ್ದ. ಅವನು ಮಾಮೂನ ಜೊತೆನೇ ಜಾಸ್ತಿ ಇರೋದು, ಅವನು ನಮ್ಮ ಜೊತೆನೇ ಅಲ್ಲ. ಇಲ್ಲಿ ನರಳಿಗೆ ಬಂದುಬಿಟ್ರೆ ಇಲ್ಲಿ ಮಾಮೂನ ಜೊತೆನೇ ಜಾಸ್ತಿ ಅವನು ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು. ಅವ್ನಿಗೆ ಇವಾಗ SLC ಅನ್ನೋ ಕಾರಣದಿಂದ ಅವನಿಗೂ ಓದಬೇಕು ಅಂತ ಪಾಪ ಅವನಿಗೂ ಪ್ರೆಜರ್ ಜಾಸ್ತಿ ಇದೆ. ಇವನು ನಾನೇನಾದ್ರು ನರಳಿಗೆ ಬಂದರೆ ನಾನು ಅವ್ನು ಜಾಸ್ತಿ ಕೇಳೋದೆ, ಅವನು ನನ್ನಲ್ಲ. ಇಲ್ಲಿ ನನ್ನ ಮಗನಿಗೆ ಬೆಲೆ ಜಾಸ್ತಿ, ನಮಗೇನು ಬೆಲೆ ಇಲ್ಲ ಅಂತ ಅನ್ಕೋತಾ ಇರ್ತೀನಿ. ಜಾಸ್ತಿ ಇಷ್ಟ ನನ್ನ ಮಗನಿಗೆ. ಕುರಿಗೆಲ್ಲ ಬಣ್ಣ ಹಾಕ್ತಾ, ಇದು ನಮ್ಮ ಮಾವಂದೇ ದನ. ವೀಡಿಯೋ ಮಾಡಿಕೊಂಡೆ. ಆಮೇಲೆ ನಾನು ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬೋರೆದೇವ್ರ ದೇವಸ್ಥಾನಕ್ಕೆ ಬಂದಿದ್ದೆ. ಅಲ್ಲೇ ದನ ಕಿಚಾಯಿಸೋದು. ಊರಿನ ಜನ ಎಲ್ಲರೂ ಐನೋರೆ ಅಂತ ಅನ್ನೋದು ಇವ್ರನ್ನ. ಇವರು ತೀರ್ಥ ಹಾಕಿದ್ರೆ ದನಿಗಳಿಗೆ ಎಲ್ಲರಿಗೂ ತೀರ್ಥ ಹಾಕಿದ್ಮೇಲೆ ಅಲ್ಲಿ ಗರಿ ಹಾಕಿದ್ದಾರೆ ಅಲ್ವಾ, ಅಲ್ಲಿ ಬೆಂಕಿ ಹಚ್ಚೋದು. ಬೆಂಕಿ ಹಚ್ಬಿಟ್ಟು ದನಗಳು ಕಿಚಾಯಿಸೋಕ್ಕಾಗೋದು. ಅದಕ್ಕೆ ಅವರೆಲ್ಲ ಪೂಜೆ ಮಾಡಿ ದನಗಳಿಗೆಲ್ಲ ಮಾಡಿ ತೀರ್ಥ ಹಾಕ್ತಿದ್ರು. ಅದು ವೀಡಿಯೋ ಮಾಡಿಕೊಂಡೆ. ಬೆಂಕಿ ಹಾಕ್ತಿದ್ದಾರೆ, ಆಲ್ರೆಡಿ ಅವರು ಇಟ್ಕೊ ಹೋಗ್ತಾಯಿದ್ದಾರೆ. ಯಾಕೆಂತಂದರೆ ಅವ್ರಿಗೆ ಹಸು ಕರು ಮೇಲೆ ಪ್ರೀತಿ ಜಾಸ್ತಿ. ಅವಕ್ಕೆ ಏನಾರ ಕಿಡಿ ಜಾಸ್ತಿ ಆಗಿಬಿಟ್ಟು ಎಲ್ಲ ರೋಮಗಳೇನೋ ಏನಾರು ಆಗ್ಬಿಡುತ್ತೇನೋ ಭಯದಿಂದನೇ ಇಷ್ಟು ಜನ ಹೋಗ್ಬಿಟ್ರು.
ಹೋಗ್ಬಿಟ್ರು. ನನಗೂ ಒಂಥರ ಪಾಪ ದನಗಳಿಗೆ ಒಂದೊಂದ್ಸಲ ಅನ್ಸುತ್ತೆ ನಿಜವಾಗ್ಲೂ ಇವೆಲ್ಲ ಮಾಡಬೇಕಾ ಅಂತ ಅನಿಸ್ಬಿಡುತ್ತೆ. ಪಾಪ ಎಷ್ಟೋ ಜನಕ್ಕೆ ಸುಟ್ಬಿಡ್ತು. ನನ್ನ ತಮ್ಮಂಗೂ ಸುಧಾ ಅದೇ ನನ್ನ ತಮ್ಮ ಹೇಳಿದ್ನಲ್ಲ, ನನ್ನ ತಮ್ಮಂಗೆ ಕಾಲೆಲ್ಲ ಸುಟ್ಬಿಡ್ತು. ಅದು ತುಂಬ ಚೆನ್ನಾಗಿತ್ತು. ಆದರೆ ಇದು ಅವ್ರ ದನ ಕರುಗಳು ಮಾಡಲೇಬೇಕಂತೆ. ಇದು ಒಂದೇ ಊರಲ್ಲಲ್ವಲ್ಲ ಮಾಡ್ತಿರೋದು, ಇಡೀ ಕರ್ನಾಟಕದಲ್ಲೇ ಮಾಡ್ತಿರೋದು. ಕರ್ನಾಟಕದಲ್ಲಿ ಅಂತ ಅಂದ್ಕೊಂಡಿದ್ದೀವಿ, ಎಲ್ಲ ಕಡೆಯೂ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ತುಂಬ ಭಯನೂ ಆಗುತ್ತೆ ಇವೆಲ್ಲ ಯಪ್ಪ ದನ ಕರುಗಳು ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತಂದರೆ ದನ ಕರುಗಳು ಎಷ್ಟು ಯಪ್ಪ ಭಯನೇ ಆಗುತ್ತೆ. ಎಷ್ಟೋ ಬಲೂನ್ಸಿಂದನೇ ಅವು ಭಯ ಪಡ್ಕೊಂಡು ಪಟ 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 ಅಂತ ಓಡಾಡಿದ್ರು. ಎಷ್ಟೋ ಜನ ಸುಟ್ಬಿಡ್ತು ಅಂತ ಬೇಜಾರಷ್ಟೇ. ಆರಾಮಾಗಿ ಚೆನ್ನಾಗಿ ನಡೀತು ಹಬ್ಬ. ತುಂಬ ಖುಷಿಯಾಯಿತು. ನನ್ನ ಮಗ ಇಷ್ಟು 3 ವರ್ಷಕ್ಕೆ ಇವಾಗ ಫಸ್ಟ್ ಟೈಮ್ ಅವನಿಗೆ ದನ ಕಿಚಾಯಿಸಿರೋದು ನೋಡ್ರದೆ ಫಸ್ಟ್ ಟೈಮ್ ನನ್ನ ಮಗ. ಅವನಿಗೋಸ್ಕರನೇ ನಾನು ಹೋಗಿದ್ದು. ಅವ್ನು ನೋಡಲಿ ಪಾಪ ಅವನಿಗೂ ಒಂದು ಗೊತ್ತಾಗಲ್ಲ, ಆದರೂ ಅವ್ನು ಆರಾಮಾಗಿರಲಿ ಅಂತ ನಾನು ಇಷ್ಟಪಟ್ಟೆ. ಮನೆಗೆ ಬಂದ ಆಮೇಲೆ ಪೂಜೆದು ವೀಡಿಯೋ ಈ ಥರ ನಾವು ಮಾಡ್ಕೊಂಡಿದ್ದು, ಅದು ವೀಡಿಯೋ ಮಾಡಿಕೊಂಡೆ. ಆಮೇಲೆ ನಮ್ಮ ಮನೇಲಿ ಅಡುಗೆ ಏನು ಅಂತ ಅವರೆಕಾಯಿ ತರಕಾರಿ ಸಾಂಬಾರು, ಪಾಯಸ, ಕೋಸಂಬರಿ, ಅನ್ನ, ವಡೆ, ಬಜ್ಜಿ, ಗೆಣಸು ಬೇಯಿಸಿದ್ರು. ಇಷ್ಟು ನಮ್ಮ ಮನೆಯಲ್ಲಿ ಅಡುಗೆ ಆಗಿದ್ದು. ನಮ್ಮ ಮನೇಲಿ ಹಬ್ಬ ಇಷ್ಟೇ ಆಗಿದ್ದು. ತುಂಬ ಚೆನ್ನಾಗಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಯಿತು, ಹ್ಯಾಪಿಯಾಗಿತ್ತು. ನನ್ನ ಮಗ ವೇರ್ ಮಾಡ್ಕೊಂಡಿರೋದು ಇದೇ ನನ್ನ ಮಗನ ಡ್ರೆಸ್ಸು. ತುಂಬ ಚೆನ್ನಾಗಿ ಕಾಣ್ತವನೆ ಅಂತ ಅನ್ಕೋತೀವಿ. ತುಂಬ ಖುಷಿಯಾಗಿ ಹ್ಯಾಪಿಯಾಗಿದ್ದ. ಅವನಿಗೆ ದನ ಕರು ಅಂದರೆ ಅವ್ನಿಗೆ ಇಷ್ಟ. ಆದರೆ ಏನು ಕೆಲಸ ಮಾಡಲ್ಲ. ನನ್ನ ತಮ್ಮ ಹಸುದ್ರಲ್ಲಿ ಒಂದು ಫೋಟೋ ತೆಗಿ ಅಂತಂದರು. ಇವರು ಚಿಕ್ಕಮ್ಮನ ಗುಡಿಗೆ ನಮ್ಮ ಹೋಯ್ತೀನಿ ಅಂತ ಇದ್ರು, ಫೋಟೋ ತೆಕ್ಕೊಂಡೆ. ನಾನು ಮಾರಮ್ಮನ ಗುಡಿಗೆ ಹೋಗಿದ್ರೆ, ಚಿಕ್ಕಮ್ಮನ ಗುಡಿಗೆ ಹೋಗಿದ್ದು. ಪಾಪ ಜೊತೆ ಒಂದು ಫೋಟೋ ತೊಗೋತೀನಿ ಅಂತಂದ. ಇನ್ನು ನಮ್ಮ ಅಪ್ಪ ಅಮ್ಮನ ಒಂದು ಫೋಟೋ, ನಮ್ಮ ಪಕ್ಕದ ಮನೆಯವ್ರದ್ದು ಒಂದು ಫೋಟೋ. ವಿಡಿಯೋನ ಕೊನೆಯವರೆಗೆ ನೋಡಿದವರಿಗೆ ಥ್ಯಾಂಕ್ ಯು. ಮತ್ತೊಂದು ವಿಡಿಯೋಲ್ಲಿ ಸಿಗೋಣ.